ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಟಿಟಿಡಿ ಆಧ್ವರ್ಯದಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು. ತಿರುಪತಿ ಕಪಿಲತೀರ್ಥದಲ್ಲಿ ಶಾಸ್ತ್ರೋಕ್ತವಾಗಿ ನವಗ್ರಹ ಹೋಮ. ತಿರುಮಲದಲ್ಲಿ ಟಿಟಿಡಿ ಪಾಲಕ ಮಂಡಳಿ ಸಮಾವೇಶ. ಕೆಲವು ಮುಖ್ಯವಾದ ಅಂಶಗಳ ಬಗ್ಗೆ ಚರ್ಚಿಸಿ ನಿರ್ಣಯವನ್ನು ಮಾಡಿದ ಪಾಲಕ ಮಂಡಳಿ. ತಿರುಪತಿ ಧ್ಯಾನಾರಾಮಂನಲ್ಲಿ ವೈಭವದ ರುದ್ರಾಭಿಷೇಕ. ಅಭಿಷೇಕ ಸೇವೆಗಳಲ್ಲಿ ಶ್ರೀ ಉಮಾ ಬೃಹದೀಶ್ವರರ ದಿವ್ಯ ದರ್ಶನ. ಪರಮ ಪವಿತ್ರ ಕಾರ್ತಿಕ ಮಾಸದ ಶುಭ ವೇಳೆ ತಿರುಪತಿಯ ಕಪಿಲತೀರ್ಥ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯವು ಪಂಚಾಕ್ಷರಿ ನಾಮದಿಂದ ಪ್ರತಿಧ್ವನಿಸಿತು. ಕಾರ್ತಿಕ ಮಾಸವನ್ನು ಪುರಸ್ಕರಿಸಿ ಟಿಟಿಡಿ ಆಧ್ವರ್ಯದಲ್ಲಿ ಕಪಿಲತೀರ್ಥದಲ್ಲಿ ಅಕ್ಟೋಬರ್ 22ನೇ ತಾರೀಖಿನಿಂದ ನವೆಂಬರ್ 20ನೇ ತಾರೀಖಿನವರೆಗೂ ಕಾರ್ತಿಕ ಮಾಸದ ವಿಶೇಷ ಪೂಜೆ ಹೋಮ ಮಹೋತ್ಸವವು ಘನವಾಗಿ ನೆರವೇರುತ್ತಿವೆ. ಈ ಸಂದರ್ಭವಾಗಿ ಮಂಗಳವಾರ ಬೆಳಿಗ್ಗೆ ನವಗ್ರಹ ಹೋಮವನ್ನು ಸಂಪ್ರದಾಯ ಶೋಭಿತವಾಗಿ ನೆರವೇರಿಸಲಾಯಿತು. ಆಲಯ ಪ್ರಾಂಗಣದಲ್ಲಿ ಏರ್ಪಾಟು ಮಾಡಿದ ಯಾಗಶಾಲೆಯಲ್ಲಿ ಪಂಡಿತರು, ಅರ್ಚಕರು ಕಳಸ ಸ್ಥಾಪನೆ, ಕಳಸ ಪೂಜೆ, ಪುಣ್ಯಾಹವಾಚನ, ಗಣಪತಿ ಪೂಜೆ, ಸಂಕಲ್ಪ ಪೂಜೆ, ಅಗ್ನಿ ಪ್ರತಿಷ್ಠೆ, ನವಗ್ರಹ ಹೋಮವನ್ನು ನೆರವೇರಿಸಿ ಪೂರ್ಣಾಹುತಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ತಿರುಪತಿ ದೇವಸ್ಥಾನಂ ಧರ್ಮಕರ್ತರ ಮಂಡಳಿ ಸಮಾವೇಶವು ಮಂಗಳವಾರ ಬೆಳಗ್ಗೆ ತಿರುಮಲದ ಅನ್ನಮಯ್ಯ ಭವನದಲ್ಲಿ ಪ್ರಾರಂಭವಾಯಿತು. ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು ಅಧ್ಯಕ್ಷತೆಯಲ್ಲಿ ನೆರವೇರುತ್ತಿರುವ ಈ ಸಮಾವೇಶದಲ್ಲಿ ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಜೆಇಒ ವಿ ವೀರಬ್ರಹ್ಮಂ, ಪಾಲಕ ಮಂಡಳಿ ಸದಸ್ಯರು ಪಾಲ್ಗೊಂಡು ಕೆಲವು ಅಂಶಗಳ ಬಗ್ಗೆ ಚರ್ಚಿಸಿದರು. ಸುಮಾರು 100 ಅಂಶಗಳ ಬಗ್ಗೆ ಪಾಲಕ ಮಂಡಳಿ ಚರ್ಚಿಸಿ ಮುಖ್ಯವಾದ ನಿರ್ಣಯಗಳನ್ನು ಮಾಡಿದರು. ಮುಖ್ಯವಾಗಿ ಶ್ರೀವಾರಿ ದರ್ಶನಕ್ಕೆ ಸಂಬಂಧಿಸಿ ಎಐ ವಿನಿಯೋಗ, ಶ್ರೀವಾಣಿ ದರ್ಶನದ ಟಿಕೆಟ್ ಜಾರಿಯಲ್ಲಿ ಮಾರ್ಪಾಟು, ಒಂಟಿಮಿಟ್ಟದಲ್ಲಿ ವಸತಿ ಸಮುದಾಯ, ದಾನಿಗಳಿಗೆ ನೀಡುತ್ತಿರುವ ಸೌಲಭ್ಯಗಳ ಬಗ್ಗೆ ಸಮೀಕ್ಷಿಸಿ ಮಾಡಬೇಕಾಗಿರುವ ಮಾರ್ಪಾಟು, ವೈಕುಂಠ ಏಕಾದಶಿ ಪರ್ವದಿನದ ಏರ್ಪಾಟುಗಳು ಮತ್ತಿತರ ಅಂಶಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ ನಿರ್ಣಯಗಳನ್ನು ಮಾಡಿದರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ 2026ನೇ ಸಂವತ್ಸರದ ಡೈರಿ ಹಾಗೂ ಕ್ಯಾಲೆಂಡರ್ಗಳು ಭಕ್ತರಿಗೆ ದೊರಕುತ್ತಿವೆ. ವೆಂಕಟೇಶ್ವರ ಸ್ವಾಮಿಯ ಭಕ್ತರಿಗಾಗಿ 2026ನೇ ಸಂವತ್ಸರದ ಕ್ಯಾಲೆಂಡರ್ಗಳು ಬೆಂಗಳೂರಿನ ಟಿಟಿಡಿ ಆಲಯದ ಕೌಂಟರ್ನಲ್ಲಿ ದೊರಕಲಿದೆ. ಕ್ಯಾಲೆಂಡರ್ ಹಾಗೂ ಡೈರಿಗಳ ದರ ಹೀಗಿದೆ. 6 ಪುಟದ ಸ್ಪೆಷಲ್ ಕ್ಯಾಲೆಂಡರ್ 450 ರೂಪಾಯಿಗಳು, 12 ಪುಟದ ಕ್ಯಾಲೆಂಡರ್ ದರ 130 ರೂಪಾಯಿ, ಡಿಲಕ್ಸ್ ದೊಡ್ಡ ಡೈರಿ 150 ರೂಪಾಯಿಗಳು, ಚಿಕ್ಕ ಡೈರಿ 120 ರೂಪಾಯಿ, ತೆಲುಗು ಪಂಚಾಂಗ ಕ್ಯಾಲೆಂಡರ್ 30 ರೂಪಾಯಿ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಕ್ಯಾಲೆಂಡರ್ 20 ರೂಪಾಯಿ, ಶ್ರೀ ಪದ್ಮಾವತಿ ಅಮ್ಮನವರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕ್ಯಾಲೆಂಡರ್ 15 ರೂಪಾಯಿ, ಟೇಬಲ್ ಟಾಪ್ ಕ್ಯಾಲೆಂಡರ್ 75 ರೂಪಾಯಿಗಳು.
ಇವೆಲ್ಲವನ್ನು ಟಿಟಿಡಿಯಿಂದ ಭಕ್ತರಿಗೆ ಲಭಿಸುವಂತೆ ಏರ್ಪಾಟು ಮಾಡಲಾಗಿದೆ. ತಿರುಪತಿಯ ಅಲಿಪಿರಿ ಸಮೀಪವಿರುವ ಧ್ಯಾನಾರಾಮಂನಲ್ಲಿ ಕಾರ್ತಿಕ ಮಾಸದ ವಿಶೇಷ ಅಭಿಷೇಕಗಳು, ಆರಾಧನೆಗಳು ಮಂಗಳಕರವಾಗಿ ಜರುಗುತ್ತಿವೆ. ಇಂದು ಮುಂಜಾನೆ ಶ್ರೀ ಬೃಹದೀಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕವು ವೇದೋಕ್ತವಾಗಿ ನೆರವೇರಿಸಲಾಯಿತು. ಮೊದಲಿಗೆ ಅರ್ಚಕರು ಸಂಕಲ್ಪ ಪೂಜೆ, ಮಹಾಗಣಪತಿ ಪೂಜೆ, ಪುಣ್ಯಾಹವಾಚನವನ್ನು ನೆರವೇರಿಸಿದರು. ಆನಂತರ ವೇದ ಪಂಡಿತರ ನಮಕ ಚಮಕ ಪಾರಾಯಣ, ಮಂಗಳ ಧ್ವನಿಗಳು, ಶಂಖನಾದ, ಭಕ್ತರ ಶಿವನಾಮ ಸ್ಮರಣೆಗಳ ನಡುವೆ ಶ್ರೀ ಬೃಹದೀಶ್ವರ ಸ್ವಾಮಿಯವರಿಗೆ ಅರ್ಚಕರು ಅತ್ಯಂತ ಮಹತ್ತರವಾಗಿ ಪಂಚಾಮೃತಗಳು, ವಿಭೂತಿ, ಚಂದನ, ಕುಂಕುಮಾದಿ ಮಂಗಳ ದ್ರವ್ಯಗಳೊಂದಿಗೆ ರುದ್ರಾಭಿಷೇಕವನ್ನು ನೇತ್ರ ಪರ್ವವಾಗಿ ನಿರ್ವಹಿಸಿದರು. ಆನಂತರ ಚಂದನ ರೇಖೆಗಳು, ಕುಂಕುಮ ತಿಲಕದೊಂದಿಗೆ ಭಸ್ಮಧಾರಣೆ ಪೂರ್ಣಗೊಳಿಸಿ ಪುಷ್ಪ ಮಾಲೆಗಳಿಂದ ಅಲಂಕರಿಸಿ ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಅಷ್ಟೋತ್ತರ ಶತನಾಮಾವಳಿ ನಿರ್ವಹಿಸಿ ಧೂಪದೀಪ ನಿವೇದನೆ, ಮಂಗಳಾರತಿಯನ್ನು ಸಮರ್ಪಿಸಿದರು. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ತಸ್ಮಾದೋಂಕಾರಾಯ ನಮೋ ನಮಃ. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ತಸ್ಮಾದೋಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ನಮಂತಿ ಮುನಯಃ ಸರ್ವೇ ನಮಂತ್ಯಪ್ಸರಸಾಂಗಣಾಃ. ಕರ್ನಾಟಕದ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಮಠಾಧಿಪತಿಗಳಾದ ಶ್ರೀ 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 ರಘುವಿಜಯ ತೀರ್ಥ ಸ್ವಾಮೀಜಿಯವರು ತಿರುಮಲಕ್ಕೆ ತೆರಳಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ದರ್ಶಿಸಿದರು. ಕರ್ನಾಟಕದ ಶಿವಮೊಗ್ಗದ ಸಮೀಪ ತುಂಗಾ ಮತ್ತು ಭದ್ರಾ ನದಿಗಳು ಕೂಡುವ ಸ್ಥಳ ಕೂಡಲಿಯ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಮಠಾಧೀಶರಾದ ಶ್ರೀ 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 ರಘುವಿಜಯ ತೀರ್ಥ ಸ್ವಾಮೀಜಿಯವರು ತಿರುಮಲಕ್ಕೆ ತೆರಳಿ ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶಿಸಿದರು. ದರ್ಶನದ ನಂತರ ಶ್ರೀಗಳವರು ತಿರುಪತಿಯ ಅಕರಾಂಪಲ್ಲಿಯಲ್ಲಿರುವ ಶ್ರೀ ಅನಂತ ಪ್ರಸಾದ್ರವರ ಮನೆಗೆ ತೆರಳಿ ಪಾದಪೂಜೆಯನ್ನು ಸ್ವೀಕರಿಸಿದರು. ನಂತರ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು.
ಕಲವು ವೆಂಕಟನಾಯಕ ಅನ್ನುವಂಥ ಕೀರ್ತಿ ಹೊಂದಿದ ಶ್ರೀನಿವಾಸ ದೇವರು, ಅವನ ದರ್ಶನ ದೊಡ್ಡ ಭಾಗ್ಯ. ಅದಕ್ಕೋಸ್ಕರವಾಗಿಯೇ ದೂರದಿಂದ ಭಕ್ತರು ಬಂದು ದರ್ಶನ ಪಡೆದು ಧನ್ಯರಾಗ್ತಾ ಇದ್ದಾರೆ. ನಮ್ಮ ಉದ್ದೇಶವೂ ಕೂಡ ಅದೇ. ಶ್ರೀನಿವಾಸನ ದರ್ಶನವೇ ಅತ್ಯಂತ ಮುಖ್ಯವಾಗಿರತಕ್ಕಂಥ ಉದ್ದೇಶ. ಅದರಲ್ಲಿ ಯಾವುದೇ ಅಡ್ಡಿಗಳು ಬಂದರೂ ಏನು ಅಡ್ಡಿ ಇಲ್ಲ. ಆದರೆ ಈ ತಿರುಮಲದ ಒಂದು ದೇವಸ್ಥಾನ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಅಡೆತಡೆಗಳು, ಆತಂಕಗಳು ಎಲ್ಲದೇನೆ ಎಲ್ಲ ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ಅರ್ಚಕರು ಎಲ್ಲರೂ ಕೂಡ ಸುವ್ಯವಸ್ಥಿತವಾಗಿ ಆ ಒಂದು ಸೇವೆಯನ್ನು ಮಾಡಿಕೊಂಡಿರುವಂಥವರಾಗಿ ಬಂದಂಥ ಭಕ್ತರಿಗೆ, ವಿಶೇಷವಾಗಿ ನಮ್ಮಂಥ ಇದನ್ನು ಪೀಠಾಧಿಪತಿಗಳಿಗೆ ಎಲ್ಲ ಅನುಕೂಲವನ್ನು ಮಾಡಿಕೊಟ್ಟು ಅತ್ಯಂತ ಸೌಹಾರ್ದದಿಂದ, ಅತ್ಯಂತ ವಿನಮ್ರತೆಯಿಂದ ನಡೆದುಕೊಂಡು ಅತ್ಯಂತ ಗೌರವಿತವಾಗಿ ಅದನ್ನು ನಮ್ಮನ್ನು ನೋಡಿಕೊಳ್ಳುವಂಥವರಾಗಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಶ್ರೀನಿವಾಸನ ಒಂದು ದರ್ಶನ ಮಾಡಿದ್ದು ಬಹಳ ಸಂತೋಷಕರವಾಗಿರತಕ್ಕಂತಹ ವಿಷಯ. ಶ್ರೀನಿವಾಸ ನಮಗೆಲ್ಲರಿಗೂ ಮತ್ತು ಅವರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ತಿರುಮಲದ ಹಲವು ಪ್ರಾಂತ್ಯಗಳಲ್ಲಿ ಸೋಮವಾರ ಮಧ್ಯರಾತ್ರಿ ಟಿಟಿಡಿಯ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ವಿಸ್ತೃತವಾಗಿ ಪರ್ಯಟಿಸಿದರು. ಭಾರೀ ಮಳೆಯ ನೇಪಥ್ಯದಲ್ಲಿ ಭಕ್ತರಿಗೆ ತಲುಪುತ್ತಿರುವ ಸೌಕರ್ಯಗಳನ್ನು ಪರಿಶೀಲಿಸಿದರು. ಇತ್ತೀಚೆಗೆ ನೂತನವಾಗಿ ಪ್ರಾರಂಭಿಸಿದ PAC 5 ವೆಂಕಟಾದ್ರಿ ನಿಲಯಕ್ಕೆ ತಲುಪಿ ಅಲ್ಲಿ ಭಕ್ತರು ಲಾಕರ್ ಪಡೆಯುತ್ತಿರುವ ವಿಧಾನ, ಭಕ್ತರಿಗೆ ತಲುಪುತ್ತಿರುವ ಸೌಕರ್ಯ, ಕಲ್ಯಾಣ ಕಟ್ಟೆಯಲ್ಲಿ ತಲೆಕೂದಲ ಸಮರ್ಪಣೆ ಮತ್ತಿತರ ಅಂಶಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರು. ವೆಂಕಟಾದ್ರಿ ನಿಲಯ ಏರ್ಪಾಟು ಮಾಡಿರುವ ಕ್ಯಾಜುಯಾಲಿಟಿಯಲ್ಲಿ ಸಿಬ್ಬಂದಿಯೊಂದಿಗೆ ಮಾತನಾಡಿ ಭಕ್ತರ ಸೌಕರ್ಯಗಳ PAC 5 ಮುಂದಗಡೆ ಏರ್ಪಾಟು ಮಾಡಿರುವ ಕೇಂದ್ರವನ್ನು ಪರಿಶೀಲಿಸಿದರು. ಆನಂತರ PAC 1 ಯಾತ್ರಿ ಸದನಕ್ಕೆ ತಲುಪಿದರು. ಅಲ್ಲಿ ಭಕ್ತರಿಗೆ ತಲುಪುತ್ತಿರುವ ಸೌಕರ್ಯಗಳನ್ನು ಪರಿವೀಕ್ಷಿಸಿದರು. ಆನಂತರ PAC 1 ಬಳಿ ಭಕ್ತರೊಂದಿಗೆ ಮಾತನಾಡಿದರು. ಈ ಪರ್ಯಟನೆಯಲ್ಲಿ ತಿರುಮಲ ರಿಸೆಪ್ಷನ್ ವಿಭಾಗದ ಡೆಪ್ಯೂಟಿ ಇಒ ಭಾಸ್ಕರ್ ಹಾಗೂ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ
ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ. ಉಡುಪಿಯ ಗೀತಾ ಭವನದ ಶ್ರೀ ಪುತ್ತಿಗೆ ನೃಸಿಂಹ ಸಭಾಭವನದಲ್ಲಿ ಉಪನ್ಯಾಸ ಕಾರ್ಯಕ್ರಮವು ನೆರವೇರಿತು. ಉಡುಪಿಯ ಗೀತಾ ಮಂದಿರದ ಶ್ರೀ ಪುತ್ತಿಗೆ ನೃಸಿಂಹ ಸಭಾಭವನದಲ್ಲಿ ಭಾರತೀಯ ಜ್ಞಾನ ವ್ಯವಸ್ಥಾನ ಕೇಂದ್ರ ರಿಪಿಚ್ ಉಡುಪಿಯ ಗೀತಾ ಮಂದಿರದ ಶ್ರೀ ಪುತ್ತಿಗೆ ನೃಸಿಂಹ ಸಭಾಭವನದಲ್ಲಿ ಭಾರತೀಯ ಜ್ಞಾನ ವ್ಯವಸ್ಥಾ ಕೇಂದ್ರ ನಿಟ್ಟೆ ಹಾಗೂ ಶ್ರೀ ವಾದಿರಾಜ ಪ್ರತಿಷ್ಠಾನ ಉಡುಪಿ ಇವರ ಸಂಯುಕ್ತಾಶ್ರಯದಲ್ಲಿ ಭಾರತೀಯ ದರ್ಶನಗಳಲ್ಲಿ ದೇವಾಲಯಗಳ ಪ್ರಾಮುಖ್ಯತೆ ಪದ್ಮಶ್ರೀ ಪುರಸ್ಕೃತ ಶ್ರೀ ಕೆ ಮೊಹಮ್ಮದ್ ಮತ್ತು ಶ್ರೀ ಸುರೇಂದ್ರನಾಥ್ ಬೊಪ್ಪರಾಜು ಇವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನೆರವೇರಿತು. ನಂತರ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ, ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ MS ಮುಡಿತ್ತಾಯ, ಹಿರಿಯ ಸಂಶೋಧಕರಾದ ಪ್ರೊಫೆಸರ್ P ಶ್ರೀಪತಿ ತಂತ್ರಿ ಉಪಸ್ಥಿತರಿದ್ದರು. B ಗೋಪಾಲಾಚಾರ್ಯ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಪವಿತ್ರವಾದ ಈ ಗೀತಾಮಂದಿರದಲ್ಲಿ ನೂತನವಾದ ಶ್ರೀ ಪುತ್ತಿಗೆ ನೃಸಿಂಹ ಸಭಾಭವನದಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮವಾಗಿ ಈ ಒಂದು ಭಾರತೀಯ ಜ್ಞಾನ ಪರಂಪರೆಯ ವ್ಯವಸ್ಥಾಪನಾ ಈ ಕಾರ್ಯಕ್ರಮ ಇದು ನಮಗೆ ಅತ್ಯಂತ ಸಂತೋಷವನ್ನು ನೀಡಿದೆ. ನಮ್ಮ ಮೂಲ ಉದ್ದೇಶ ಏನಿದೆ ಈ ಒಂದು ಸಭಾಭವನದ ನಿರ್ಮಾಣ, ಅದನ್ನು ಶ್ರೀಕೃಷ್ಣ ಮೊದಲ ಕಾರ್ಯಕ್ರಮದಲ್ಲಿ ಅನುಗ್ರಹಿಸಿದ್ದಾನೆ ಅಂತ ಹೇಳಿ ನಾವು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಶ್ರೀಕೃಷ್ಣನ ಸನ್ನಿಧಾನ ಅದು ಜ್ಞಾನ ಕೇಂದ್ರವಾಗಿದೆ. ವಾಸ್ತವಿಕವಾಗಿ ಉಡುಪಿ ಇಡೀ ಒಂದು ಸನಾತನ ಧರ್ಮದ ಒಂದು ಜ್ಞಾನ ಭೂಮಿಯಾಗಿ ಅದು ಬೆಳಗುತ್ತಾ ಇರತಕ್ಕದ್ದು. ಬೆಂಗಳೂರಿನ ಶ್ರೀರಾಂಪುರಂನಲ್ಲಿರುವ ಶ್ರೀ ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಸ್ಕಂದ ಸೃಷ್ಟಿ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ದೇವಾಲಯದಲ್ಲಿ ದೇವಯಾನಿ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಸಂಕಲ್ಪದೊಂದಿಗೆ ಅರ್ಚನೆಯನ್ನು ನೆರವೇರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯನ್ನು ದರ್ಶಿಸಿ ಕೃತಾರ್ಥರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ವಾಸವಿ ದೇವಾಲಯದ ಬೀದಿಯಲ್ಲಿರುವ ಶ್ರೀ ವಾಸವಿ ಕನ್ನಿಕಾಪರಮೇಶ್ವರಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಆಲಯದಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಸರ್ವಾಲಂಕೃತ ಕಾಶಿ ವಿಶ್ವನಾಥ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ವೇದಿಕೆಯಲ್ಲಿ ಆಸೀನಗೊಳಿಸಿದರು. ನಂತರ ಸಹಸ್ರ ನಟನಾಮಾರ್ಚನೆಯನ್ನು ಸಮರ್ಪಿಸಲಾಯಿತು. ನಂತರ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಮಯದಲ್ಲಿ ಭಕ್ತರು ದೀಪಗಳನ್ನು ಬೆಳಗಿದರು. ತರುವಾಯ ವಾಸವಿ ಕನ್ನಿಕಾಪರಮೇಶ್ವರಿ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿ
ಷೋಡಶೋಪಚಾರಾದಿ ಪೂಜೆಗಳನ್ನು ಸಮರ್ಪಿಸಲಾಯಿತು. ಅನೇಕ ಮಂದಿ ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು. ಬೆಂಗಳೂರಿನ ಶೇಷಾದ್ರಿಪುರಂನ 1ನೇ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ನಾಗಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಂಗಳವಾರದ ನಿಮಿತ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಸ್ವಾಮಿಗೆ ವಿವಿಧ ಸುಗಂಧ ಭರಿತ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕಾರವನ್ನು ಮಾಡಿ ಸಂಕಲ್ಪದೊಂದಿಗೆ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ಹೊಸೂರಿನ ಹಳೆಯ ಎಎಸ್ಟಿಸಿ ವಸತಿ ಸಮುಚ್ಚಯದಲ್ಲಿ ನೆಲೆಸಿರುವ ವಿಜಯ ವಿನಾಯಕ ಸ್ವಾಮಿ ದೇವಾಲಯದಲ್ಲಿ ಮಹಾಕುಂಭಾಭಿಷೇಕವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಈ ದೇವಾಲಯದ ನವೀಕರಣ ಮತ್ತು ಪುನರ್ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಡೆಸಲು ಆಯೋಜಿಸಲಾಗಿತ್ತು. ಈ ತಿಂಗಳ 24ರಂದು ಧ್ವಜಾರೋಹಣ ಮತ್ತು ಮಹಾಗಣಪತಿ ಪೂಜೆಯೊಂದಿಗೆ ಮಹಾಕುಂಭಾಭಿಷೇಕ ಉತ್ಸವವು ಪ್ರಾರಂಭವಾಯಿತು. ದೇವಾಲಯದ ಮುಂದೆ ಭವ್ಯ ಯಾಗಶಾಲೆಯನ್ನು ಸ್ಥಾಪಿಸಿ ಗಣಪತಿ ಹೋಮ ಮತ್ತು ನವಗ್ರಹ ಹೋಮ ಸೇರಿದಂತೆ ಹೋಮಗಳನ್ನು ಆಚರಿಸಲಾಯಿತು. ಈ ಯಾಗಶಾಲೆಯಲ್ಲಿ ಪವಿತ್ರ ನೀರಿನ ಕಳಸದೊಂದಿಗೆ ವಿಶೇಷ ಪೂಜೆಯನ್ನು ಮಾಡಲಾಯಿತು. ಉತ್ಸವದ ಪ್ರಮುಖ ಕಾರ್ಯಕ್ರಮವಾದ ಮಹಾಕುಂಭಾಭಿಷೇಕದ ಅಂಗವಾಗಿ ಮುಂಜಾನೆ ವಿಶೇಷ ಯಾಗಶಾಲೆ ಪೂಜೆಗಳು ಪೂರ್ಣಗೊಂಡ ನಂತರ ಪವಿತ್ರ ನೀರನ್ನು ಹೊಂದಿರುವ ಕಳಸಗಳನ್ನು ವೈದಿಕ ಮಾರಾಟಗಾರರು ವೇದ ಮಂತ್ರಗಳ ಮೂಲಕ ರಾಜಗೋಪುರ ಹಾಗೂ ಮುಖ್ಯ ದೇವಾಲಯದ ವಿಮಾನ ಕುಂಭಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ತರುವಾಯ ಪವಿತ್ರ ನೀರಿನಿಂದ ಅಭಿಷೇಕ ಮಾಡುವ ಮೂಲಕ ಮಹಾಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ನಂತರ ಮುಖ್ಯ ದೇವಾಲಯದ ಶ್ರೀ ವಿಜಯ ವಿನಾಯಕರಿಗೆ ಅಭಿಷೇಕವನ್ನು ನಿರ್ವಹಿಸಿ ವಿನಾಯಕರು ಬೆಳ್ಳಿಯ ಕವಚದಲ್ಲಿ ದರ್ಶನ ನೀಡಿ ಭಕ್ತರನ್ನು ಆಶೀರ್ವದಿಸಿದರು. ಹೊಸೂರು ಶಾಸಕ ವೈ ಪ್ರಕಾಶ್, ಮೇಯರ್ ಎಸ್ಎ ಸತ್ಯ ಮತ್ತು ಸಹಸ್ರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಕೋಲಾರ ನಗರದ ಕಾಳಮ್ಮ ಬೀದಿಯಲ್ಲಿರುವ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ದೇವರನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತದನಂತರ ಅಷ್ಟೋತ್ತರ ಪುಷ್ಪಾರ್ಚನಾದಿ ಪೂಜೆಗಳನ್ನು ಸಲ್ಲಿಸಲಾಯಿತು. ತರುವಾಯ ಧೂಪದೀಪ ನೈವೇದ್ಯಾದಿ ಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಅನೇಕ ಮಂದಿ ಭಕ್ತರು ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿಯನ್ನು ದರ್ಶಿಸಿ ಪಾವನರಾದರು. ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿತು.
ಈ ನಿಮಿತ್ತ ಶ್ರೀ ಸ್ವಾಮಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಸಂಕಲ್ಪದೊಂದಿಗೆ ತುಳಸಿ ಅರ್ಚನೆಯನ್ನು ನೆರವೇರಿಸಿ ಬಗೆ ಬಗೆಯ ಧೂಪ ದೀಪಗಳಿಂದ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಧನ್ಯರಾದರು. ಹೊಸೂರು ಕಾರ್ಪೊರೇಷನ್ನ ಪೆರಿಯಾರ್ ನಗರದಲ್ಲಿ ನೆಲೆಸಿರುವ ಶ್ರೀ ವೇಲ್ಮುರುಗನ್ ದೇವಾಲಯದಲ್ಲಿ ಸ್ಕಂದಷಷ್ಠಿ ಉತ್ಸವವು ಅಮೋಘವಾಗಿ ನೆರವೇರಿತು. ಹೊಸೂರು ಕಾರ್ಪೊರೇಷನ್ನ ಪೆರಿಯಾರ್ ನಗರ ಪ್ರದೇಶದಲ್ಲಿರುವ ಪ್ರಸಿದ್ಧ ಶ್ರೀ ವೇಲ್ಮುರುಗನ್ ದೇವಸ್ಥಾನದಲ್ಲಿ 22ರಂದು ಕಳಸ ಸ್ಥಾಪನೆಯೊಂದಿಗೆ ಸ್ಕಂದಷಷ್ಠಿ ಉತ್ಸವವು ನಡೆಯಿತು. ಇದರ ಅಂಗವಾಗಿ ಮುರುಗನ್ ದೇವರಿಗೆ ಪ್ರತಿದಿನ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. 6ನೇ ದಿನ ಸ್ಕಂದಷಷ್ಠಿ ಹಬ್ಬದ ಮುಖ್ಯ ಕಾರ್ಯಕ್ರಮವಾದ ಸೂರ ಸಂಹಾರ ಸಮಾರಂಭದಲ್ಲಿ ಮುರುಗನ್ ಸೂರನನ್ನು ಸಂಹಾರ ಸಮಾರಂಭವನ್ನು ನಿನ್ನೆ ಸಂಜೆ ದೇವಾಲಯದ ಮುಂದೆ ಬಹಳ ಉತ್ಸಾಹದಿಂದ ನೆರವೇರಿಸಲಾಯಿತು. ಇದರ ಅಂಗವಾಗಿ ಮುರುಗನ್ ದೇವರಿಗೆ ಬೆಳಗಿನ ಜಾವದಿಂದಲೇ ವಿಶೇಷ ಅಭಿಷೇಕ ಮತ್ತು ಆರಾಧನೆಗಳನ್ನು ನಡೆಸಲಾಯಿತು ಮತ್ತು ಅವರು ಚಿನ್ನದ ಕವಚದಲ್ಲಿ ಭಕ್ತರಿಗೆ ದರ್ಶನ ನೀಡಿದರು. ಇದರ ನಂತರ ಮುರುಗನ್ ಶಕ್ತಿವೇಲನೊಂದಿಗೆ ತಾಯಿ ಶಕ್ತಿಯಿಂದ ಸ್ವೀಕರಿಸಿದ ಕಾರ್ಯಕ್ರಮ ನಡೆಯಿತು. ತರುವಾಯ ಸೂರನ್ನನ್ನು ಕೊಂದು ಮತ್ತೆ ವೆಟ್ರಿವೇಲ್ನೊಂದಿಗೆ ಜಯಂತಿನಾಥರ ಅವತಾರದಲ್ಲಿ ಭಕ್ತರನ್ನು ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ಭಕ್ತಿಯಿಂದ ವೆಟ್ರಿವೇಲ್ ಮುರುಗನ್ಗೆ ಜಯಘೋಷ ಹಾಕಿ ಮುರುಗನ್ ದೇವರಿಗೆ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ನರಸಾಪುರದಲ್ಲಿ ನೆಲೆಸಿರುವ ಪುರಾತನ ಶ್ರೀ ಬಾಣೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತದನಂತರ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಯಿತು. ತರುವಾಯ ಷೋಡಶೋಪಚಾರಾದಿ ಪೂಜೆಗಳನ್ನು ಸಮರ್ಪಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ಕಮ್ಮಗೊಂಡನಹಳ್ಳಿಯಲ್ಲಿರುವ ಶ್ರೀ ಸೀತಾರಾಮರ ದೇವಾಲಯದಲ್ಲಿ ಸಾಮೂಹಿಕ ಕುಂಕುಮಾರ್ಚನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಲೋಕ ಕಲ್ಯಾಣಾರ್ಥ ಶ್ರೀ ಭಗವದ್ಗೀತಾ ಸತ್ಸಂಗ ಸೇವಾ ಸಮಿತಿಯವರ ಸಹಕಾರದೊಂದಿಗೆ ಶ್ರೀ ಸೀತಾರಾಮ ಆಲಯ ಭಕ್ತ ಮಂಡಳಿ ಯುವಕರೊಂದಿಗೆ ಶ್ರೀಶೈಲಂ ಬಾಲಗುರುವುಗಳ ಆಧ್ವರ್ಯದಲ್ಲಿ ಶ್ರೀ ಕಿಶನ್ ಕುಮಾರ್ ಶ್ರೀಮತಿ ಲಕ್ಷ್ಮೀ ಕೃಷ್ಣಯ್ಯನವರ ಸಹಕಾರದಲ್ಲಿ ಸ್ವಾಮಿಗೆ ಅಭಿಷೇಕ, ವಿಶೇಷ ಪೂಜೆ ಹಾಗೂ ಸಾಮೂಹಿಕ ಕುಂಕುಮಾರ್ಚನೆಯನ್ನು ನೆರವೇರಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ
ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಸಿದ್ಧಿವಿನಾಯಕ ಪ್ರಸಾದಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಟ್ಟಿಯಂಗಡಿ ಇವರಿಂದ ಸುಭದ್ರಾ ಕಲ್ಯಾಣ ಎಂಬ ಯಕ್ಷಗಾನವು ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh.